ಅಥಣಿಯಲ್ಲಿ ಉರುಳು ಸೇವೆ ಮಾಡಿ ವಿಭಿನ್ನ ರೀತಿಯಲ್ಲಿ ರೈತರು ಪ್ರತಿಭಟನೆ ಮಾಡಿದ್ದಾರೆ. ಶಿವಯೋಗಿ ವೃತ್ತದಲ್ಲಿ ನಡೀತಾ ಇರತಕ್ಕಂಥ ಪ್ರತಿಭಟನೆ ಇದು. ನಮ್ಮ ಮನವಿಗೆ ಸರ್ಕಾರ ಸ್ಪಂದಿಸಲಿ ಅಂತೇಳಿ ಆಗ್ರಹ ಮಾಡ್ತಾ ಇದ್ದಾರೆ. ಕಬ್ಬು ಬೆಳೆಗಾರರಿಗೆ ಕರವೇ ಕಾರ್ಯಕರ್ತರು ಕೂಡ ಜೊತೆಯಾಗಿದ್ದಾರೆ. ಇಲ್ಲಿ ಅರೆ ಬೆತ್ತಲೆಯಾಗಿ ಉರುಳು ಸೇವೆಯನ್ನು ಮಾಡ್ತಾ ಇದ್ದಾರೆ ಅನ್ನದಾತರು ಈ ಭಾಗದಲ್ಲಿ. ಅಂದರೆ ಹೇಗಾದರೂ ಸರಿ ನಮ್ಮ ಈ ಪ್ರತಿಭಟನೆ ಸರ್ಕಾರದ ಗಮನಕ್ಕೆ ಬರಬೇಕು. ಆ ಮೂಲಕ ಸರ್ಕಾರ ನಮ್ಮ ಪ್ರತಿಭಟನೆಗೆ ಮಣಿಯಬೇಕು, ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅನ್ನೋ ಒಂದೇ ಒಂದು ಕಾರಣ ಇಟ್ಕೊಂಡು ಇದೀಗ ಉರುಳು ಸೇವೆ ಮಾಡುವ ಮೂಲಕ ರೈತರು ಇಲ್ಲಿ ಜೋರಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು, ಮನವಿಗೆ ಸರ್ಕಾರ ಸ್ಪಂದಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಪ್ರತಿಭಟನೆ ನಡೆದಿದೆ. ಇಲ್ಲೇ ಡೀಟೇಲ್ಸ್ ಕೊಡೋಕೆ ಇದೀಗ ಶ್ರೀಧರ್ ಕೋಟಾರಗಸ್ತಿ ಇದ್ದಾರೆ. ಶ್ರೀಧರ್, ಯಾವ ಕಡೆಗೆ ಸಾಗ್ತಾ ಇದೆ ಪ್ರತಿಭಟನೆ? ಒಂದು ಕಡೆ ಮುಖ್ಯಮಂತ್ರಿಗಳು ನೆನ್ನೆ ಮಾತಾಡ್ತಾ ಇದ್ರು, ನಮಗೆ ಸ್ವಲ್ಪ ಸಮಯಾವಕಾಶ ಕೊಡಿ, ಬನ್ನಿ ಕೂತ್ಕೊಂಡು ಮಾತಾಡೋಣ, ನಾನು ಕ್ಯಾಬಿನೆಟಲ್ಲೂ ಮಾತಾಡ್ತೀನಿ, ರೈತ ಮುಖಂಡರ ಜೊತೆಗೂ ಮಾತಾಡ್ತೀನಿ ಅಂತೆಲ್ಲ ಹೇಳಿದ್ರಲ್ಲ. ಈಗ ಆ ಮಾತುಕತೆ ಎಲ್ಲಿವರೆಗೂ ಬಂದಿದೆ ಇವಾಗ ಅಂತ? ರಮಾಕಾಂತ್, ಈಗ ಬೆಳಗಾವಿಯಲ್ಲಿ ಏನು ರೈತರ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಕಬ್ಬು ಬೆಳೆಗಾರರು ದರ ತೆಗೆದುಕೊಂಡೇ ಮನೆಗೆ ಹೋಗ್ತೀವಿ ಅನ್ನೋಂಥ ಹಠಕ್ಕೆ ಬಿದ್ದಿರ್ತಕ್ಕಂಥದ್ದು. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹತ್ತರ್ಗಿ ಟೋಲ್ ಬಳಿ ಇರತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿರ್ತಕ್ಕಂಥದ್ದು. ರಮಾಕಾಂತ್, ನಾನು ನಿಮ್ಗೆ ದೃಶ್ಯಗಳು ತೋರಿಸ್ತಾ ಇದ್ದೀನಿ. ಕಳೆದ 3 ಬಾರಿ ಒಂದು ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡುವಂಥ ಕೆಲಸವನ್ನು ರೈತರು ಮಾಡಿದ್ದಾರೆ. ಈಗ ಸಂಪೂರ್ಣವಾಗಿ ಕಳೆದ 1 ತಾಸಿನಿಂದ ಏನು 3ನೇ ಬಾರಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿದ ಬಳಿಕ 1 ಗಂಟೆ ಆಗಿದೆ ರಮಾಕಾಂತ್. ಸಂಪೂರ್ಣವಾಗಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಆಗಿರ್ತಕ್ಕಂಥದ್ದು. ಇಡೀ ನಾನು ಸಂಪೂರ್ಣವಾಗಿ ರಾಷ್ಟ್ರೀಯ ಹೆದ್ದಾರಿ ದೃಶ್ಯಗಳು ತೋರಿಸ್ತಾ ಇದ್ದೀನಿ. ಏನು ಪುನಾ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 4 ಏನಿದೆ, ಏನು ಎರಡೂ ಕಡೆ ಕೂಡ ಏನು ಮೈಲಿಗಟ್ಟಲೆ ಒಂದು ವಾಹನಗಳು ಈಗ ಲೈನ್ ಹಚ್ಚಿ ನಿಂತಿರ್ತಕ್ಕಂಥ ದೃಶ್ಯಗಳು ತೋರಿಸ್ತಾ ಇದ್ದೀವಿ. ಪ್ರಮುಖವಾಗಿ ನಾನು ನಿಮ್ಗೆ ತೋರಿಸ್ತಿರ್ತಕ್ಕಂಥ ದೃಶ್ಯಗಳು ರಮಾಕಾಂತ್, ಇದು ಯಾವ ರೀತಿ ಒಂದು ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣವಾಗಿ ಈಗ ಬಿಕ್ಕು ಅಂತಿರ್ತಕ್ಕಂಥದ್ದು. ಒಂದು ಬದಿ ಬಿಕ್ಕು ಅಂದರೆ ಮತ್ತೊಂದು ಕಡೆ ಏನು ಪುನಾದಿಂದ ಏನು ಬೆಂಗಳೂರಿಗೆ ಹೋಗುವಂಥ ಏನು ವಾಹನಗಳಿದಾವೆ ಸಂಪೂರ್ಣವಾಗಿ ಲೈನ್ ಹಚ್ಚಿ ನಿಂತಿರ್ತಕ್ಕಂಥದ್ದು. ಮತ್ತೊಂದು ಕಡೆ ದೃಶ್ಯಗಳು ರಮಾಕಾಂತ್, ಈ ಒಂದು ರಾಷ್ಟ್ರೀಯ ಹೆದ್ದಾರಿಯ ಏನು ಮೇಲ್ಗಡೆ ಇರ್ತಕ್ಕಂಥ ಮೇಲ್ಸೇತುವೆ ಏನಿದೆ, ಈ ಸೇತುವೆ ಕೆಳಭಾಗದಲ್ಲಿ ರೈತರು ಸಂಪೂರ್ಣ ಎಲ್ಲರೂ ಕೂಡ ಬಂದು ಕುಳಿತುಕೊಂಡಿರ್ತಕ್ಕಂಥದ್ದು. ಇಡೀ ಒಂದು ರಾಷ್ಟ್ರೀಯ ಹೆದ್ದಾರಿ ಕೆಳಗಡೆ ಕುಳಿತು ಈಗ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಗುರ್ಲಾಪುರ್ ನಡೀತಿರ್ತಕ್ಕಂಥ 9ನೇ ದಿನದ ಅಹೋರಾತ್ರಿ ಹೋರಾಟಕ್ಕೆ ಬೆಂಬಲಿಸಿ ಒಂದು ರೈತರು ಪ್ರತಿಭಟನೆ ಮಾಡ್ತಿರ್ತಕ್ಕಂಥದ್ದು. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ರಮಾಕಾಂತ್, ಏನು ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಹೋಗುವಂಥ ವಾಹನಗಳಿದ್ದಾವೆ, ಸಂಪೂರ್ಣವಾಗಿ ಎಲ್ಲ ವಾಹನಗಳು ಕೂಡ ಇಲ್ಲಿ ಈಗ ಏನು ಆ ಸಂಚಾರ ಬಂದಾಗಿರ್ತಕ್ಕಂಥದ್ದು. ಕಳೆದ 1 ಗಂಟೆಯಿಂದ ಈಗ ಸಂಪೂರ್ಣವಾಗಿ ಪುನಾ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣವಾಗಿ ಬಂದಾಗಿದೆ. ಜೊತೆಗೆ ರೈತರದ್ದು ಒಂದೇ ಒಂದು ಡಿಮಾಂಡ್ ಏನಂದರೆ, ರಾಜ್ಯ ಸರ್ಕಾರ ಸಕ್ಕರೆ ಕಾರ್ಖಾನೆಗಳಿಗೆ ಏನು ಹೇಗಾದರೂ ಮಾಡಿ ಒಪ್ಪಿಸಿ ನಮಗೆ ಬೇಕಾದಂಥ ದರವನ್ನು ಕೊಡಲೇಬೇಕು ಅನ್ನೋಂಥ ಒಂದು ಮನವಿಯನ್ನು ಮಾಡ್ಕೊತಾ ಇದ್ದಾರೆ. ಒಂದು ವೇಳೆ ಸರ್ಕಾರ ನಮ್ಮ ಬೇಡಿಕೆ ಸ್ಪಂದಿಸದೇ ಇದ್ದರೆ ನಾವು ರಾಷ್ಟ್ರೀಯ ಹೆದ್ದಾರಿ ಈಗಾಗಲೇ ಬಂದ್ ಮಾಡಿದ್ದೇವೆ, ಈ ಒಂದು ಹೋರಾಟ ಏನಿದೆ ಅಹೋರಾತ್ರಿ ಹೋರಾಟ ಮುಂದುವರಲಿದೆ ಅಂತಲೇ ಹೇಳ್ಬೋದು ಅನ್ನೋಂಥ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ರಮಾಕಾಂತ್, ಹೋರಾಟ ಯಾವ ರೀತಿ ಇದೆ ಅನ್ನೋದಕ್ಕೆ ಒಂದಿಷ್ಟು ದೃಶ್ಯಗಳು ತೋರಿಸ್ತಾ ಇದ್ದೀನಿ. ಏನು ಬೆಳಗ್ಗೆ ಮೊದಲ ಬಾರಿಗೆ ಬಂದ್ ಮಾಡಿದಂಥ ಸಂದರ್ಭದಲ್ಲಿ ಟ್ರ್ಯಾಕ್ಟರ್ಗಳನ್ನು ಹೈವೇ ಮೇಲೆ ನುಗ್ಗಿಸಿದ್ರು. ಈಗಲೂ ಕೂಡ ಈ ಒಂದು ಟ್ರ್ಯಾಕ್ಟರ್ಗಳು ಏನು ಪುನಾ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿರ್ತಕ್ಕಂಥ ಸರ್ವಿಸ್ ರಸ್ತೆಯಲ್ಲಿ ತಂದು ನಿಲ್ಲಿಸಿದ್ದಾರೆ ರೈತರು. ಕೆಲವೊಂದಿಷ್ಟು ಟ್ರ್ಯಾಕ್ಟರ್ಗಳು ಇನ್ನೂ ಕೂಡ ಹೈವೇ ಮೇಲೆ ಇದ್ದಾವೆ. ಸರ್ಕಾರದಿಂದ ಏನಾದರೂ ಸಿಹಿ ಸುದ್ದಿ ಬರದೇ ಇದ್ದರೆ ಆಗ ಈ ಒಂದು ಹೋರಾಟ ಏನಿದೆ ಇನ್ನಷ್ಟು ತೀವ್ರಗೊಳ್ಳಲಿದೆ. ಆಗ ಸಂಪೂರ್ಣವಾಗಿ ಒಂದು ರಾಷ್ಟ್ರೀಯ ಹೆದ್ದಾರಿ ಗುರ್ಲಾಪುರ್ ಮಾದರಿಯಲ್ಲಿ ಒಂದು ಹೋರಾಟದಲ್ಲಿ ಆರಂಭ ಆಗುತ್ತೆ. ಅಲ್ಲಿ ಹೇಗೆ ಕಳೆದ 9 ದಿನಗಳಿಂದ ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡುವ ಮೂಲಕ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ರು, ಅದೇ ರೀತಿಯ ಹೋರಾಟ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುವ ಮೂಲಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಮಾಡಲಿದ್ದಾರೆ ಅಂತ ಹೇಳ್ಬೋದು. ರಮಾಕಾಂತ್, ನನಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಒಂದು ಹೋರಾಟ ನಡೀತಾ ಇದೆ ಅಂದರೆ, ಪೊಲೀಸರು ಕೂಡ ಈಗ ಅಸಹಾಯಕರಾಗಿರ್ತಕ್ಕಂಥದ್ದು. ಯಾಕಂದರೆ ಪೊಲೀಸರಿಗಿಂತ 4 ಪಟ್ಟು ಸಂಖ್ಯೆಯಲ್ಲಿ ರೈತರು ಇಲ್ಲಿ ಇರ್ತಕ್ಕಂಥದ್ದು. ಇದು ಈ ಒಂದು ಹತ್ತರಿಗೆ ಟೋಲ್ ಬಳಿ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಹಳ್ಳಿಗಳೇನಿದ್ದಾವೆ ಎಲ್ಲ ಹಳ್ಳಿಗಳಿಂದ ರೈತರು ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಅತಿ ಹೆಚ್ಚು ಈ ಒಂದು ಹೋರಾಟದಲ್ಲಿ ಯುವಕರು ಭಾಗವಹಿಸಿದ್ರಿಂದ ರೈತ ಮುಖಂಡರ ಒಂದು ಕಂಟ್ರೋಲ್ಗೂ ಕೂಡ ಒಂದು ಹೋರಾಟಗಾರರು ಬರ್ತಾ ಇಲ್ಲ. ಅವ್ರು ಎಷ್ಟೇ ಮನವಿ ಮಾಡಿದ್ರು ಕೂಡ ಅವರು ರಾಷ್ಟ್ರೀಯ ಹೆದ್ದಾರಿಯನ್ನು ಬಿಟ್ಟು ಕದಲ್ತಾ ಇಲ್ಲ. ಸರ್ಕಾರ ನಮಗೆ ದರ ಘೋಷಣೆ ಮಾಡಿದ ಬಳಿಕವೇ ನಾವು ಹೆದ್ದಾರಿ ಬಂದನ್ನು ವಾಪಸ್ ಪಡೆದುಕೊಳ್ತೇವೆ, ಅಲ್ಲಿವರೆಗೆ ನಾವು ನಮ್ಮ ಹೋರಾಟ
ಹೋರಾಟ ಮುಂದುವರಿಯುತ್ತೆ ಅನ್ನೋ ಮಾತನ್ನು ಹೇಳುವಂಥದ್ದು. ಅದು ಈಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ರೈತರು ಸಂಪೂರ್ಣವಾಗಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಮೂಲಕ ಏನಂದ್ರೆ ಸರ್ಕಾರಕ್ಕೆ ಪ್ರತಿ ಟನ್ಗೆ 3,500 ರೂಪಾಯಿ ದರವನ್ನು ಕೊಡಲೇಬೇಕು ಅನ್ನೋಂಥ ಒಂದು ಹಕ್ಕೊತ್ತಾಯವನ್ನು ಮಾಡ್ತಿರ್ತಕ್ಕಂಥದ್ದು. ರಮಾಕಾಂತ್, ಬೆಳಗಾವಿಯಲ್ಲಿ ಒಂದು ಕಡೆ ಗುರ್ಲಾಪುರ ಕ್ರಾಸ್ನಲ್ಲಿ ರೈತರ ಹೋರಾಟ 9 ದಿನಕ್ಕೆ ಕಾಲಿಟ್ಟರೆ ಆ ಒಂದು ಹೋರಾಟಕ್ಕೆ ಬೆಂಬಲಿಸಿ ಈಗ ಏನಂದ್ರೆ ಬೆಳಗಾವಿ ಪುನಃ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡುವ ಮೂಲಕ ರೈತರು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಮತ್ತು ಸರ್ಕಾರದ ಮೇಲೆ ಒತ್ತಡ ಇರುವಂಥವನ್ನ ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದು. ರಮಾಕಾಂತ್, ಥ್ಯಾಂಕ್ ಯು ಶ್ರೀಧರ್.